ಹರಿಕಥಾಮೃತ ಸಾರದ 156ನೇ ಭಾಗವನ್ನು ಈ ಕಾರ್ತಿಕ ಏಕಾದಶಿ ದಿವಸ, ಕಾರ್ತಿಕ ಶುಕ್ಲ ಏಕಾದಶಿ ದಿವಸ ಶ್ರವಣ ಮಾಡಬೇಕು. 24ನೇ ಅಥವಾ 23ನೇ ಸಂಧಿ, ಕಲ್ಪ ಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಅಂತ ಇದಕ್ಕೆ ಹೆಸರು. ಮುಕ್ತಿಯೋಗ್ಯ ಜೀವರಲ್ಲಿ ಯಾರ್ಯಾರು ಎಷ್ಟೆಷ್ಟು ದೀರ್ಘವಾದಂಥ ಸಾಧನೆಯನ್ನು ಮಾಡ್ತಾರೆ ಅವರಿಗೆ ಅವರವರ ಬಿಂಬ ರೂಪನಾದ ಭಗವಂತನ ಅಪರೋಕ್ಷ ಆಗುವುದು ಹೇಗೆ, ಅದರ ಮಹತ್ವ ಎಷ್ಟು, ಅದನ್ನೆಲ್ಲ ಈ ಸಂಧಿಯಲ್ಲಿ ದಾಸರು ವಿಸ್ತಾರವಾಗಿ ಹೇಳ್ತಾರೆ. ಕಳೆದ ದಿವಸ 4 ಪದ್ಯಗಳನ್ನು ನೋಡಿದ್ವಿ. ಒಟ್ಟಾರೆ ಪದ್ಯಗಳಲ್ಲಿ 734ನೇ ಪದ್ಯ ಕೊನೆಗೊಂಡಿತ್ತು. 735ನೇ ಪದ್ಯ ಇವತ್ತು ನೋಡಬೇಕು. ಈ ಸಂಧಿಯಲ್ಲಿ 5ನೇ ಪದ್ಯವನ್ನು ನೋಡಬೇಕು. ಯಾರ್ಯಾರು ಎಷ್ಟೆಷ್ಟು ಕಾಲ ಸಾಧನೆಯನ್ನು ಮಾಡ್ಕೊಳ್ತಾರೆ, ಆ ಸಾಧನೆಗೆ ಅನುಸಾರವಾಗಿ ಅವರಿಗೆ ಸಿಗುವಂಥ ಫಲ ಎಂಥದ್ದು, ಅದನ್ನೆಲ್ಲ ಹೇಳ್ತಾರೆ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಮಾಣಗಳು, ದಾಸರು ಸಾಮಾನ್ಯವಾಗಿ ಭಾಗವತ, ರಾಮಾಯಣ, ಮಹಾಭಾರತ, ಸರ್ವಮೂಲ ಇತ್ಯಾದಿಗಳಿಂದ ತಮ್ಮ ಮಾಹಿತಿಗಳಿಗೆ ಮೂಲವನ್ನು ತೋರಿಸಿರ್ತಾರೆ. ಕೆಲವು ಬಾರಿ ಇದಕ್ಕೆ ಭಿನ್ನವಾದಂಥ ಪ್ರಮಾಣಗಳಿಂದಲೂ ಅವರು ಶ್ಲೋಕಗಳನ್ನು ಕನ್ನಡದಲ್ಲಿ ವಿವರಿಸಿರ್ತಾರೆ. ಅಂಥದ್ದೊಂದು ಗ್ರಂಥ ಅಂದರೆ ಪ್ರಕಾಶ ಸಂಹಿತ ಅಂತ. ಇಲ್ಲಿ ತನಕ ಅದ್ರ ಬಗ್ಗೆ ಹೆಚ್ಚೇನು ಹೇಳಲಿಲ್ಲ ನಾನು. ಪ್ರಕಾಶ ಸಂಹಿತ ಅನ್ನುವಂಥ ಒಂದು ಗ್ರಂಥದಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡಿ ದಾಸರು ಈ ಸಂಧಿಯನ್ನು ನಿರೂಪಣೆ ಮಾಡ್ತಾರೆ. ಮುಖ್ಯ ಸಾಧನೆಗಳಿಗೆ ಸಂಬಂಧಪಟ್ಟಂತೆ ಋಜುಗಣಸ್ಥರ ಸಾಧನೆ, ರುದ್ರ ಪದವಿಗೆ ಬರುವಂಥವರ ಸಾಧನೆ, ಇಂದ್ರ, ಸೂರ್ಯ ಮೊದಲಾದವರ ಸಾಧನೆ, ಇದಕ್ಕೆಲ್ಲದಕ್ಕೂ ಇವರ ಸಾಧನೆಗೆ ಸಂಬಂಧಪಟ್ಟಂತೆ ಭಾಗವತ 4ನೇ ಸ್ಕಂದಕ್ಕೆ ಶ್ರೀಮದ್ ಆಚಾರ್ಯ ತಾತ್ಪರ್ಯ ಏನಿದೆ, ಆ ತಾತ್ಪರ್ಯವು ಕೂಡ ಇದಕ್ಕೆ ಮೂಲ ಆಗಿದೆ. ಆದರೆ ಬಹುತೇಕ ಮೂಲ ಇಲ್ಲ ಈ ಪ್ರಕಾಶ ಸಂಹಿತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಒಂದು ಮಾಹಿತಿಯನ್ನು ಹೇಳಬೇಕು. ಸರ್ವಮೂಲ, ಮಹಾಭಾರತ, ರಾಮಾಯಣ, ಭಾಗವತಗಳು ಮತ್ತು ಇದಕ್ಕೆ ಸಂವಾದ ಕೆಲವು ಪ್ರಾಚೀನ ಪ್ರಮಾಣಗಳು, ಇಂಥ ಪ್ರಮಾಣಗಳನ್ನು ಹೊರತುಪಡಿಸಿದರೆ ಬೇರೆ ಪ್ರಮಾಣಗಳನ್ನು, ಬೇರೆ ಗ್ರಂಥಗಳನ್ನು ಪ್ರಮಾಣ ಅಂತ ಕೆಲವರು ಪಂಡಿತರ ವರ್ಗದವರು ನಂಬುತ್ತಾರೆ, ಕೆಲವರು ಅದನ್ನು ನಂಬೋದಿಲ್ಲ. ಈ ಪ್ರಕಾಶ ಸಂಹಿತ ಅಂತ ಇಲ್ಲಿ ಏನಿದೆಯಲ್ಲ, ಇದು ಕೂಡ ಅಂಥದ್ದೇ ಒಂದು ಗ್ರಂಥ. ಪ್ರಕಾಶ ಸಂಹಿತ, ವಿಷ್ಣು ರಹಸ್ಯ ಹಿಂದೆ ಒಂದ್ಸರಿ ಹೇಳಿದ್ದೆ. ಈ ದತ್ತ ಸ್ವಾತಂತ್ರ್ಯ ಸಂಧಿ ಇತ್ಯಾದಿಗಳೆಲ್ಲ ಅಲ್ಲೇ ಬಂದಿತ್ತು. ಆ ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ನಿರೂಪಣೆ ಮಾಡಿದಂಥ ವಿಷ್ಣು ರಹಸ್ಯ ಗ್ರಂಥ ಹೇಗೋ ಹಾಗೆ ಈ ಪ್ರಕಾಶ ಸಂಹಿತ ಅನ್ನೋ ಗ್ರಂಥವೂ ಕೂಡ ಎಲ್ಲರಿಗೂ ಒಪ್ಪಿಗೆ ಆಗಿರುವಂಥ ಗ್ರಂಥ ಅಲ್ಲ. ಅದನ್ನೊಂದನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಅಂತೂ ಇಲ್ಲೇನು ದಾಸರು ನಿರೂಪಣೆ ಮಾಡ್ತಾರೆ ಅದು ಆ ಪ್ರಕಾಶ ಸಂಹಿತ ಮತ್ತು ಸರ್ವಮೂಲ ಇದೆಲ್ಲವನ್ನು ಕೂಡ ಆಧರಿಸಿಕೊಂಡಿರುವಂಥದ್ದು. ಮುಕ್ತಿಯೋಗ್ಯರಾದವರು ದೇವತೆಗಳು, ಋಷಿಗಳು, ಪಿತೃಗಳು ಮತ್ತು ಪ ಅಂದರೆ ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು ಅಂತ ಇಷ್ಟು ರೀತಿಯಾಗಿದ್ದಾರೆ. ಅದರಲ್ಲಿ ಮೊದಲನೆಯವರು, ಕೊನೆಯವರು, ಮುಕ್ತಿಯೋಗ್ಯರಾದವರಲ್ಲಿ ಅತ್ಯಂತ ಕೊನೆಯವರು ಏನಿದ್ದಾರಲ್ಲ, ನರೋತ್ತಮರು ಅಂತೇಳಿ, ಮನುಷ್ಯೋತ್ತಮರು ಅಂತ. ಆ ಮನುಷ್ಯ ಅಂತಂದರೆ ದೈಹಿಕವಾಗಿ ಮನುಷ್ಯ ಅಂತ ತಿಳ್ಕೊಳ್ಬಾರ್ದು, ಸ್ವರೂಪತಃ ಮನುಷ್ಯರು ಅಂತ ಅರ್ಥ. ಅಂತೂ ಅಲ್ಲಿ ಮನುಷ್ಯ ಅನ್ನೋ ಶಬ್ದಕ್ಕೆ ಮುಕ್ತಿಯೋಗ್ಯರಲ್ಲಿ ಕೊನೆಯವರು ಅಂತ ಇಷ್ಟೇ ಅರ್ಥ. ಯಾಕಂದ್ರೆ ಆ ಮನುಷ್ಯರಲ್ಲೇ ತೃಣ, ಕೃಮಿ, ಪಕ್ಷಿ, ಪಶು ಮತ್ತು ನರೋತ್ತಮ ಹೀಗೆ ಅನೇಕ ವಿಭಾಗಗಳನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ನರೋತ್ತಮರು ಅನ್ನುವಂಥ ಕೊನೆಯ ವಿಭಾಗವನ್ನು ಮನುಷ್ಯರು ಅನ್ನೋ ದೃಷ್ಟಿಯಿಂದ ಕಾಣದೆ, ನಾವು ಮನುಷ್ಯರು ಅಂತ ಯಾವ ದೃಷ್ಟಿಯಿಂದ ಈಗೆಲ್ಲ ವ್ಯವಹರಿಸ್ತೀವಲ್ಲ, ಮಾತಾಡ್ತೀವಲ್ಲ, ಆ ದೃಷ್ಟಿಯಿಂದ ಕಾಣದೆ ಮುಕ್ತಿಯೋಗ್ಯರಲ್ಲಿ ಕೊನೆಯವರು ಅಂತ ಹೀಗೆ ಕಾಣಬೇಕು ಅಂತ ನಿನ್ನೆ ಹೇಳಿದ್ದೆ, ಹಿಂದೆ ಕೂಡ ಅದನ್ನು ಹೇಳಿದ್ದೆ. ಮುಕ್ತಿಯೋಗ್ಯರಲ್ಲಿ ಈ ನರೋತ್ತಮರು ಏನಿದ್ದಾರಲ್ಲ, ತೃಣ, ಕೃಮಿ, ದ್ವಿಜ, ಪಶು, ನರೋತ್ತಮರು, ಇವರಲ್ಲದೆ ಜನಪರು ಅಂದರೆ ಚಕ್ರವರ್ತಿಗಳು, ನರಗಂಧರ್ವರು ಅಂದರೆ ಮನುಷ್ಯ ಗಂಧರ್ವರು, ಇವರೆಲ್ಲರೂ ಕೂಡ ಅಂಶ ವಿಹೀನರಾದವರು, ಸಾಂಶ ದೇವತೆಗಳಲ್ಲ ಇವರು. ಇವರಿಗೆ ಅಂಶಗಳಂತೂ ಇಲ್ಲವೇ ಇಲ್ಲ. ಇವರನ್ನು ಕರ್ಮಯೋಗಿಗಳು ಅಂತ ಕರೀತಾರೆ. ದೇಹದ ಪ್ರತೀಕದಲ್ಲಿ, ತಮ್ಮ ಸ್ವರೂಪ ದೇಹದಲ್ಲಿ, ಬಾಹ್ಯ ದೇಹದಲ್ಲಿ ಕೂಡ, ಬಾಹ್ಯ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಮತ್ತು ಸ್ವರೂಪ ದೇಹ, ವಿಶೇಷವಾಗಿ ಸ್ವರೂಪ ದೇಹದಲ್ಲಿ ಆ ಬಿಂಬರೂಪನಾದ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂದರೆ ಕೊನೆಯ ಹಂತದಲ್ಲಿ ಮಾಡ್ತಾರೆ. ಆ ಬಿಂಬರೂಪನಾದ ಭಗವಂತನನ್ನು ಉಪಾಸನೆ ಮಾಡೋದಕ್ಕಾಗಿ, ಉಪಾಸನೆ ಮಾಡಲಿಕ್ಕಾಗಿ ಮೊದಲು ಮನುಷ್ಯನ ಮನಸ್ಸು ಮತ್ತು ಆತನ ಶರೀರ ಇವೆರಡು ಸ್ಥಿರ ಆಗಬೇಕಲ್ಲ, ಅದಕ್ಕೊಂದು ತರಬೇತಿ ಬೇಕಲ್ಲ. ಆ ತರಬೇತಿಗಾಗಿ
ಸೂರ್ಯನಲ್ಲಿ, ಚಂದ್ರನಲ್ಲಿ ಮತ್ತು ಅಗ್ನಿಯಲ್ಲಿ. ಮತ್ತು ಲೋಹಮಯವಾದಂಥ ಪ್ರತೀಕಗಳು, ಶಿಲಾಮಯವಾದ ಪ್ರತೀಕಗಳು ಮತ್ತು ರಂಗೋಲಿ ಮೊದಲಾದಂಥ ಚಿತ್ರಮಯವಾದ ಪ್ರತೀಕಗಳು. ಇಲ್ಲಿ ಎಲ್ಲ ಕಡೆ ಭಗವಂತನನ್ನು ಆರಾಧನೆ ಮಾಡ್ತಾ ಮಾಡ್ತಾ ತಾವೇನು ಶ್ರವಣ ಮಾಡಿರ್ತಾರೆ ಆ ಶ್ರವಣವನ್ನು ಪೂಜೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಮೊದಲು ಕಲಿಬೇಕು ಮನುಷ್ಯ. ಕಲಿತು ಆತನ ಮನಸ್ಸು ಮತ್ತು ಶರೀರ ಸ್ಥಿರ ಆಗಬೇಕು. ಇಷ್ಟೆಲ್ಲ ಆದಮೇಲೆ ಆತ ಮೈಮರೆತು ಕೂಡ್ಲಿಕ್ಕೆ ಸಾಧ್ಯ ಆಗಬೇಕು. ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಮೊದಲು ಧಾರಣೆ ಮಾಡ್ಲಿಕ್ಕೆ ಕಲಿಬೇಕು. ಧಾರಣ ಅಂತಂದರೆ ಒಂದಿಷ್ಟು ಧ್ಯಾನ ಮಾಡ್ಲಿಕ್ಕೆ ಹೋಗ್ತೀವಿ, ಒಂದು ಅರ್ಧ ನಿಮಿಷವೂ ಮನಸ್ಸಲ್ಲಿ ಏಕಾಗ್ರತೆ ಬರೋದಿಲ್ಲ. ಮನಸ್ಸಿನಲ್ಲಿ ಯಾವುದೋ ಒಂದು ಭಗವಂತನ ಚಿತ್ರವನ್ನು ಊಹೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಆ ಚಿತ್ರನೂ ಕೂಡ ಅದು ಮಾನಸಿಕವಾದ ಒಂದು ಪ್ರತೀಕ ಅಷ್ಟೇ, ವಸ್ತುತಃ ಅದೇ ಭಗವಂತ ಅಲ್ಲ. ಒಂದು ಅರ್ಧ ನಿಮಿಷ ಮೊದಲು, ಆಮೇಲೆ 1 ನಿಮಿಷ, 2 ನಿಮಿಷ, ಹೀಗೆ ಕ್ರಮವಾಗಿ ನಾವು ಆ ಧ್ಯಾನ ಮಾಡುವಂಥ ಅವಧಿ ಏನಿದೆ ಅದು ಹೆಚ್ಚುತ್ತಾ ಹೋಗಬೇಕು. ಒಂದು ಅರ್ಧ ನಿಮಿಷ ಸಾಧ್ಯ ಆಗ್ತದೆ, ಮತ್ತೊಂದು ಅರ್ಧ ನಿಮಿಷ ಮತ್ತೆಲ್ಲೋ ಮನಸ್ಸು ಓಡಿ ಹೋಗಿಬಿಡ್ತದೆ. ಇದಕ್ಕೆಲ್ಲ ಧ್ಯಾನ ಅಂತ ಕರೀತಾರೆ. ಖಂಡ ಸ್ಮೃತಿ ಧಾರಣಾ ಸ್ಯಾತ್. ಅಖಂಡವಾಗಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ, ಇಷ್ಟು ಹೊತ್ತು ಧ್ಯಾನ ಮಾಡ್ತೀವಿ ಅಂತ ಮೊದಲೇ ನಿರ್ಧಾರ ಮಾಡಿ ಅಷ್ಟು ಹೊತ್ತು ಯಾವುದೇ ಮನಸ್ಸಿನ ಚಾಂಚಲ್ಯವಿಲ್ಲದೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಧ್ಯಾನ ಅಂತ ಕೊನೆಗೆ ಕರೀತಾರೆ. ಮೊದಲು ಸಾಧ್ಯ ಆಗೋದು ಧಾರಣ, ಕೊನೆಗೆ ಸಾಧ್ಯ ಆಗೋದು ಧ್ಯಾನ. ನಾವು ಶ್ರವಣ ಮಾಡುವವರು, ಮನನ ಮಾಡುವವರು, ನಿಧಿಧ್ಯಾಸನ ಮಾಡುವವರು, ಇದನ್ನು ನಾವು ಅರಿತುಕೊಳ್ಬೇಕಾದ್ದೇನೆಂದರೆ, ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು ನಮಗೆ ಸುಲಭವಾಗಿ ಸಹಕಾರಿ ಆಗೋದಿಲ್ಲ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ಪ್ರಯತ್ನೇನ ಚ ಗೃಹ್ಯತೆ. ಭಗವದ್ಗೀತಾದಲ್ಲಿ ಅರ್ಜುನ ಕೇಳ್ತಾನೆ, ಮನಸ್ಸು ಬಹಳ ಚಂಚಲ ಅಲ್ವಾ? ಚಂಚಲತ್ವ ಸ್ಥಿತಿ ದುಷ್ಕರಾಂ. ಈ ಮನಸ್ಸು ಬಹಳ ಚಂಚಲ, ಇದನ್ನು ದೃಢವಾಗಿ ನಿಲ್ಲಿಸ್ಕೊಂಡು ನಮಗೆ ಧ್ಯಾನ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ, ನೀವೇನು ಮಾಡಬೇಕು ಅಂತ ಅರ್ಜುನ ಎಲ್ಲ ಸಾಧಕರ ಪ್ರತಿನಿಧಿಯಾಗಿ ಭಗವಂತನನ್ನು ಕೇಳ್ತಾನೆ. ಆ ಶ್ಲೋಕ ನಂಗೆ ಅಷ್ಟು ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ಚಂಚಲತ್ವ ಸ್ಥಿತಿ ಮನಸಃ ದುಷ್ಕರಾಂ ಮನ್ಯೆ, ಸ್ವಲ್ಪ ಅಸ್ಪಷ್ಟವಾದ ಶಬ್ದಗಳನ್ನು ಹೇಳಿದೆ. ಅದಕ್ಕೆ ಭಗವಂತ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಮನಸ್ಸು ಬಹಳ ಚಂಚಲ, ದುರ್ನಿಗ್ರಹ, ಅದನ್ನು ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಅಭ್ಯಾಸ ಏನಂತ ಕೌಂತೆಯ, ಪ್ರಯತ್ನಪೂರ್ವಕವಾಗಿ ಪದೇ ಪದೇ ಅಭ್ಯಾಸ ಮಾಡಬೇಕು. ಮತ್ತೆ ಪ್ರಯತ್ನ ಏನಂತ ಗೃಹ್ಯತೆ, ಪ್ರಯತ್ನದಿಂದ ಅದನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಮನುಷ್ಯ ಮೂಲತಃ ಮಾಡಬೇಕಾದ್ದೇನೆಂದರೆ, ಸಂಧ್ಯಾವಂದನೆ ಮಾಡಲಿಕ್ಕೆ ಕೂತಾಗ, ದೇವರ ಪೂಜೆ ಮಾಡಲಿಕ್ಕೆ ಕೂತಾಗ, ಮತ್ತು ದೇವರಿಗೆ ಪ್ರದಕ್ಷಿಣೆ ಹಾಕುವಾಗ ಈ ಸಂದರ್ಭದಲ್ಲಿ ಮನಸ್ಸನ್ನು ಸ್ಥಿರವಾಗಿ ದೇವರಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಆ ಮನಸ್ಸು ಸ್ಥಿರವಾಗಿರಬೇಕಾದ್ರೆ ದೇಹವು ಕೂಡ ಸ್ಥಿರವಾಗಿರಬೇಕು. ದೇಹ ಅಲಗಾಡ್ತಾ ಇದ್ದರೆ ಅದರೊಳಗಿರುವಂಥ ಮನಸ್ಸು ಸ್ಥಿರವಾಗಿರೋದಿಲ್ಲ. ನಾವು ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಆ ಮನಸ್ಸು ಕೂಡ ಅಲ್ಲಿ ತೊಡಗ್ತದೆ. ಎಲ್ಲೋ ಹೋಗಿ ನೋಡ್ಲಿಕ್ಕೆ ಹೋದರೆ ಅಲ್ಲೇ ಮನಸ್ಸು ತೊಡಗ್ತದೆ. ಏನನ್ನೋ ಕೇಳಲಿಕ್ಕಂತ ಹೋದರೆ ಕಣ್ ತೆರೆದು ಏನನ್ನೋ ನೋಡಿಬಿಟ್ರೆ ಅಲ್ಲೆಲ್ಲ ಮನಸ್ಸು ತೊಡಗ್ತದೆ. ಅದಕ್ಕಾಗಿ ಶರೀರ ಸ್ಥಿರವಾಗಿರಬೇಕು, ಹಾಗಾಗಿ ಮನಸ್ಸು ಸ್ಥಿರವಾಗಿರ್ತದೆ. ಅದಕ್ಕೊಂದು ಉದಾಹರಣೆ ಏನಂದರೆ, ಒಂದು ಪಾತ್ರೆಯಲ್ಲಿ ಹಾಲು ಹಾಕಿಟ್ರೆ ಆ ಪಾತ್ರೆ ಅಲಗಾಡ್ತಿದ್ರೆ ಹಾಲು ಕೂಡ ಅಲಗಾಡ್ತಿರ್ತದೆ. ಅದನ್ನು ಸರಿಯಾಗಿ ಹುರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಪಾತ್ರೆಯೊಳಗಿರುವಂಥ ಹಾಲನ್ನು, ಅದರೊಳಗಿರುವಂಥ ಬೀಜಗಳನ್ನು ಸರಿಯಾಗಿ ಹುರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹುರಿಬೇಕಾದ್ರೆ, ಅದರೊಳಗಿರುವಂಥ ಧಾನ್ಯಗಳನ್ನು ಸರಿಯಾಗಿ ಹುರಿಬೇಕಾದ್ರೆ ಪಾತ್ರ ಸ್ಥಿರ ಆಗಿರಬೇಕು. ಪಾತ್ರ ಸ್ಥಿರ ಆದರೆ ಅದರೊಳಗಿರುವಂಥ ಧಾನ್ಯ, ಹಾಲು ಇತ್ಯಾದಿ ಕೂಡ ಸ್ಥಿರವಾಗಿರಬಲ್ಲವು. ಅದಕ್ಕಾಗಿ ಏನು ಮಾಡಬೇಕು? ಸುಖಾಸನ, ಈಗ ನೀವು ಕೂತ್ಕೊಂಡಿರೋ ಸುಖಾಸನ, ನಾನು ಕೂತ್ಕೊಂಡಿದ್ದರೆ ವೀರಾಸನ, ಹೀಗೆ ಪದ್ಮಾಸನ, ಇದನ್ನೆಲ್ಲ ಸುದೀರ್ಘವಾಗಿ ಹಾಕಲಿಕ್ಕೆ ಪ್ರಯತ್ನ ಪಡಬೇಕು ಮೊದಲು. ಇನ್ನು ವಜ್ರಾಸನ ಅಂತೂ ಕೂಡ ಆಸನವಿವೆ, ನಾನಾ ಥರದ ಆಸನಗಳಿವೆ. ಈ ಎಲ್ಲ ಆಸನಗಳನ್ನು ತಂತ್ರಸಾರದಲ್ಲಿ ಆಚಾರ್ಯ ಹೇಳಿದ್ದಾರೆ. ಇನ್ನೂ ಹೇಳದೇ ಇರೋ ಆಸನಗಳು ಬೇಕಾದಷ್ಟಿವೆ. ಅಂತೂ ಸ್ಥಿರ ಸುಖಂ ಆಸನಂ. ಪದ್ಮಾಸನ ಕೂತ್ಕೊಂಡು ಚಡಪಡಿಸಬಾರ್ದು. ಯಾಕಂದರೆ ದಿವಸ ಯೋಗಾಸನ ಮಾಡುವಂಥವ್ರಿಗೂ ಕೂಡ, ಈ ನಮ್ಮಂಥವ್ರಿಗೂ ಕೂಡ ಒಂದು 15 ನಿಮಿಷದ ಮೇಲೆ ಪದ್ಮಾಸನ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. 15 ನಿಮಿಷದ ಕೊನೆಗೆ ಆ ಕಾಲಿನ ಕೆಳಭಾಗಕ್ಕೆ ನೋವಾಗಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಏನು ಕಷ್ಟದ್ದಲ್ಲ. ಅರ್ಧ ತಾಸುಗಟ್ಟಲೆ ಪದ್ಮಾಸನ ಹಾಕೋರು ಕೂಡ ಇದ್ದಾರೆ. ಅದೇನು ಕಷ್ಟದ್ದಲ್ಲ. ನಿಮಗೆ ಸ್ಥಿರವಾಗಿ ಕೂತ್ಕೊಳ್ಳಿಕ್ಕೆ ಯಾವ ಆಸನ ಸುಲಭವೋ, ನಿಮಗೆ ಸುಖವಾಗಿ ಕೂತ್ಕೊಳ್ಳಿಕ್ಕೆ, ಮನಸ್ಸಿನ ಏಕಾಗ್ರತೆಗೆ ಭಂಗ ಬರದಂತೆ ಯಾವ ಆಸನ ಸುಲಭವೋ ಆ ಆಸನ ಮೊದಲಿಗೆ ಸಾಧ್ಯ ಆಗಬೇಕು. ಆಸನ ಸಾಧ್ಯ ಆದಮೇಲೆ, ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಮೊದಲು ಸಾಧ್ಯ ಆದಮೇಲೆ, ಆ ಬಳಿಕ ಸಂಧ್ಯಾವಂದನ, ದೇವರ ಪೂಜೆ ಇತ್ಯಾದಿಗಳು ಸಾಧ್ಯ ಆಗ್ತವೆ. ಮತ್ತು ಆ ಸಂದರ್ಭದಲ್ಲಿ ಮನುಷ್ಯ
ಲೌಕಿಕ ವಿಷಯಗಳ ಬಗ್ಗೆ ಮಾತನಾಡೋದನ್ನು ಮೊದಲು ನಿಲ್ಲಿಸಬೇಕು. ಮನಸ್ಸಿನಲ್ಲಿ ಲೌಕಿಕ ಸಂಗತಿಗಳ ಬಗ್ಗೆ ಆಲೋಚನೆ ಬರದಂತೆ ತಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಂಥವರು ಕೂಡ ಪದ್ಮಾಸನ ಹಾಕಿ ಸ್ಥಿರವಾಗಿ ಬೆನ್ನು ನೆಟ್ಟಿಗೆ ಮಾಡಿಕೊಂಡು ಕೂತವ್ರಿಗೂ ಕೂಡ, ಮಾತಿನಿಂದ ನಾನು ಬೇರೆ ಏನನ್ನೂ ಆಡ್ತಿಲ್ಲ ಅಂತ ಕೂತವ್ರಿಗೂ ಕೂಡ ಮನಸ್ಸಿನಲ್ಲಿ ಆಲೋಚನೆ ಬರದಲಿಕ್ಕೆ ಸಾಧ್ಯವೇ ಇಲ್ಲ. ಬರ್ತಿರ್ತವೆ, ತೊಂದರೆ ಇಲ್ಲ. ಆದರೆ ಕನಿಷ್ಠ ಪಕ್ಷ ಮಾತಿನಲ್ಲಿ ಆಡೋದನ್ನು ತಪ್ಪಿಸಬಹುದು. ಅದನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಮಾತಿನಲ್ಲಿ ಕೂಡ ದೇವರ ಪೂಜೆ ಕೂತಾಗಲೇ ವಿಶೇಷವಾಗಿ ಲೌಕಿಕ ಸಂಗತಿಗಳ ಹರಟೆ ಹೆಚ್ಚಾಗಿಬಿಡ್ತವೆ. ಅಡುಗೆ ಮಾಡುವಾಗ ಇಂಥದ್ಗಳೆಲ್ಲ ನಾನು ಹಿಂದೆ ನನಗೆ ಹೇಳಿದ್ದೆ, ಈ ಶ್ರೀ ವೈಷ್ಣವರಲ್ಲಿ ಪಾತ್ರೆಗಳನ್ನು ತೊಳೆಯುವಾಗ, ದೇವರ ಪಾತ್ರೆಗಳನ್ನು ತೊಳೆಯುವಾಗ ಮತ್ತು ಅದನ್ನು ಒರೆಸುವಾಗ ಕೂಡ ಆ ಕೆಲವು ಹಾಡುಗಳನ್ನು ಹಾಡ್ತಾರೆ ಅಂತ ಕೇಳಿದ್ದೆ. ಅದನ್ನು ನೋಡಿ ಮೊನ್ನೆ ಗೋಕಾಕಿಗೆ ಹೋದಾಗ ತಿರುಪ್ಪಾವೈ ಅಂತ ಒಂದು ಪುಸ್ತಕ ತೊಗೊಂಡು ಬಂದೆ. ಅಲ್ಲ, ಇಲ್ಲೋ ಯಾವುದೋ ಊರಿಗೆ ಹೋದಾಗ, ಬಾಗಲಕೋಟೆಗೆ ಹೋದಾಗಿರ್ಬೋದು. ತಿರುಪ್ಪಾವೈ ಅಂತ ಒಂದು ಪುಸ್ತಕ ತೊಗೊಂಡ್ಬಂದೆ. ತಿರುಪ್ಪಾವೈ ಅಂತ ತಮಿಳು ಪ್ರಬಂಧ, ಅದು ನಮ್ಮಲ್ಲಿ ದಾಸರ ಹಾಡಾಗಿದೆಯಲ್ಲ ಹಾಗೆ. ಅದು ಕನ್ನಡದ ಅನುವಾದ. ಅಂಡಾಳ್ ಅಂತ ಆಕೆ ಲಕ್ಷ್ಮೀದೇವಿಯ ಶ್ರೀ ಭೂ ನೀಲಾ ರೂಪಗಳು ಯಾವುದೋ ಒಂದು ಪೈಕಿ ಅವತಾರ ಆಕೆ. ಅವಳು ರಚನೆ ಮಾಡಿದಂಥ ತಮಿಳು ಪ್ರಬಂಧ, ಅದ್ರ ಕನ್ನಡದ ಅನುವಾದನ ತೊಗೊಂಡು ಬಂದೆ. ಗಮನದಲ್ಲಿರಲಿ ಅಂತ ಹೇಳಿದೆ. ಇಂಥವರೆಲ್ಲ ಇದ್ದಾರೆ, ಸಾಧನೆ ಮಾಡಿದವರು ಇರ್ತಾರೆ, ಅದನ್ನು ಆಯಾ ಕಾಲದಲ್ಲಿ ಹಾಡೋರು ಇರ್ತಾರೆ. ನಾವು ಪ್ರದಕ್ಷಿಣೆ ಮಾಡುವಾಗ, ದೇವರ ಸಂಧ್ಯಾವಂದನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ, ಅಡುಗೆ ಮಾಡುವಾಗ, ಬಡಿಸುವಾಗ, ಊಟ ಮಾಡುವಾಗ ಲೌಕಿಕ ಸಂಗತಿಗಳನ್ನು ಸಾಧ್ಯವಾದಷ್ಟು ಮಾತನಾಡುವುದನ್ನು ಮೊದಲು ಬಿಡಬೇಕು. ಮಾತನಾಡ್ತಾ ಹೋದರೆ ಮನಸ್ಸು ತೊಡಗುತ್ತದೆ. ಮಾತು ಆಡದೆ ಹೋದರೂ ಕೂಡ ಮನಸ್ಸು ತೊಡಗುತ್ತದೆ. ಆದರೆ ಆಡೋದನ್ನು ಕಡಿಮೆ ಮಾಡಿದರೆ ಮನಸ್ಸು ತೊಡಗೋದು ಕಡಿಮೆ ಆಗ್ತದೆ. ಇದು ನಾವು ಮಾಡಬೇಕಾದಂಥ ಸಾಧನೆ. ಮೊದಲು ಸಂಧ್ಯಾವಂದನೆ ಮಾಡುವಾಗ, ದೇವ್ರ ಪೂಜೆ ಮಾಡುವಾಗ ಸಾಧ್ಯವಾದಷ್ಟು ಏಕಾಂತವನ್ನು ಮನುಷ್ಯ ಅವಲಂಬಿಸಬೇಕು. ಆಗ ಆ ಹರಟೆ ಆಡೋದನ್ನು ತಪ್ಪಿಸಬಹುದು. ಇದು ಮನುಷ್ಯ ಮಾಡಬೇಕಾದಂಥ ಒಂದು ಧ್ಯಾನ. ಅವರೆಲ್ಲ ಏನು ಮಾಡ್ತಾರೆ? ಅಂಶರಹಿತರು. ಇವ್ರು ಯಾರಿಗೂ ಕೂಡ, ಈಗೇನು ನಾವು 7 ವರ್ಗಗಳನ್ನ ಹೇಳಿದ್ವಲ್ಲ, ಇವ್ರು ಯಾರಿಗೂ ಕೂಡ ಅಂಶಗಳಿಲ್ಲ. ಮತ್ತು ಇವರು ಕರ್ಮಯೋಗಿಗಳು ಅಂತ ಅನ್ಸ್ಕೊಂಡಿದ್ದಾರೆ. ಈ ಜ್ಞಾನ ಯೋಗದಲ್ಲಿ ಇವರಿಗೆ ಅಷ್ಟು ಅಧಿಕಾರ ಇಲ್ಲ. ಕರ್ಮಗಳನ್ನೇ ಮಾಡುವಂಥವ್ರು ಇವರು. ಆದರೂ ಕೂಡ ಕರ್ಮವನ್ನೇ ಮಾಡಬೇಕಾದ್ರೂ ಕೂಡ ಜ್ಞಾನ ನಮಗೆ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇರಬಾರ್ದು. ಸಾಧ್ಯವಾದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. 7 ವಿಧ ಜೀವಗಣ, ಇದನ್ನು ನಿನ್ನೆ ಹೇಳಿದ್ದೆ, ಮತ್ತೊಂದು ಬಾರಿ ಹೇಳ್ತೇನೆ. 7 ವಿಧ ಜೀವಗಣ, ಈ ತೃಣ, ಕೃಮಿ, ದ್ವಿಜ, ಪಶು, ನರೋತ್ತಮ, ಜನಪ, ನರ, ಗಂಧರ್ವರು ಅಂತ ಏನಿದ್ದಾರಲ್ಲ, ಇವರು 7 ಜನ ಜೀವಗಣಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇವರು ಸುರಾಳಿ ಸಂಖ್ಯಾ, ದೇವತೆಗಳ ಸಂಖ್ಯೆ ಏನಿದೆಯಲ್ಲ, ಮುಂದೆ ಹೇಳುವಂಥ ದೇವತೆಗಳ ಸಂಖ್ಯೆ, ಅದು ನಿಯಮ ಉಳ್ಳದ್ದು. ಅದಕ್ಕೆ ಇಷ್ಟೇ ಅಂತ ನಿಯಮ ಇದೆ. ತಾಳಿ ನರದೇಹವನ್ನು ಸಾಧನೆ ಮಾಡಬೇಕು ಅನ್ನುವಂಥ ವ್ಯಕ್ತಿ ಭಗವತ್ ಕೃಪೆಯಿಂದ ನರದೇಹವನ್ನು ತಾಳ್ತಾನೆ. ಇಲ್ಲಿ ನರದೇಹ ಅಂದರೆ ಭೌತಿಕ ನರದೇಹ, ಸ್ಥೂಲ ದೇಹ. ಹಿಂದೆ ಮನುಷ್ಯ ಜನ್ಮ ಅಂತೆಲ್ಲ ಬಂತಲ್ಲ, ಅದು ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ನರದೇಹವನ್ನು ತಾಳಿ ಮುಂದೆ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೆ ಜ್ಞಾನ ಸಾಧನೆ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮೇಲೂ ಕೂಡ ಸಾಧ್ಯ ಆಗದೇ ಇರಬಹುದು. ಆದರೂ ಜ್ಞಾನ ಸಾಧನೆ ಮಾಡಲಿಕ್ಕೆ ಶ್ರವಣ ಮರಣಾದಿಗಳಿಗೆ ಅದೊಂದು ಅನುಕೂಲ ಹೆಚ್ಚು. ಇಷ್ಟೇ. ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಸ್ಥೂಲ ಕರ್ಮವ ತೊರೆದು, ಈ ಪ್ರವೃತ್ತ ಕರ್ಮ, ಜಗತ್ತಿಗೆ ಸಂಬಂಧಪಟ್ಟಂಥ ಕರ್ಮಗಳನ್ನು ಮಾಡೋದು ಏನಿದೆಯಲ್ಲ, ಅದನ್ನು ಸಾಧ್ಯವಾದಷ್ಟು ತೊರೆಯಬೇಕು. ಗುರುಗಳು ಹೇಳಿದಂಥ ಅರ್ಥವನ್ನು, ಕೇಳಿದ ಅರ್ಥವನ್ನು ತಿಳ್ಕೊಳ್ಬೇಕು. ತತ್ತತ್ಕಾಲ ಧರ್ಮವನ್ನು ಆಯಾ ಕಾಲಕ್ಕೆ ಬ್ರಹ್ಮಚಾರಿಗಳಾಗಿ, ಗೃಹಸ್ಥರಾಗಿ, ಮತ್ತು ವಾನಪ್ರಸ್ಥರಾಗಿ, ಸನ್ಯಾಸಿಗಳಾಗಿ, ಇದಿಲ್ಲದೇ ಇದ್ರೂ ಕೂಡ ಶೂದ್ರರಾಗಿ, ವೈಶ್ಯರಾಗಿ, ಕ್ಷತ್ರಿಯರಾಗಿ ಮತ್ತು ಬ್ರಾಹ್ಮಣರಾಗಿ ನಾವು ಮಾಡುವಂಥ ಕರ್ಮಗಳೇನಿವೆ, ಈ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸಮರ್ಪಿಸುವರು ಕರ್ಮಯೋಗಿಗಳು. ಇವರನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ಈ ಕರ್ಮಯೋಗಿಗಳ ಸಾಧನ ಎಷ್ಟಿದೆ ಅದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಈ ಒಟ್ಟಾರೆ ಈ ಕಲ್ಪಸಾಧನ ಸಂಧಿಯಲ್ಲಿ ಅಥವಾ ಈ ಅಪರೋಕ್ಷ ತಾರತಮ್ಯ ಸಂಧಿಯಲ್ಲೇ ಸಾಧನೆ ಮಾಡುವವರು ಜ್ಞಾನಯೋಗಿಗಳು, ಮೊದಲು ಕರ್ಮಯೋಗಿಗಳು, ಆಮೇಲೆ ಜ್ಞಾನಯೋಗಿಗಳು, ಆಮೇಲೆ ಭಕ್ತಿ ಯೋಗಿಗಳು, ಅವರೆಲ್ಲ ಎಷ್ಟೆಷ್ಟು ಸಾಧನೆ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಹತ್ವ, ಕೊನೆಗೆ ಋಜುಗುಣಸ್ಥರಿಗೆ ಎಷ್ಟು ಮಹತ್ವ, ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಒಂದು ಯಾವುದೋ ಗ್ರಂಥವು ನಾನು ಓದ್ತಿದ್ದೆ, ಅದರಲ್ಲಿ ಕೆಲವು ಮಾತುಗಳು ಬಂದು, ಈ ಅಧಮಃ ಶ್ರುತಿ ಮಾತ್ರವಿತ, ಕೇವಲ ವೇದವನ್ನು ಕೇಳಿಬಲ್ಲವನು, ಕೇವಲ ಬಾಯ್ಪಾಠ, ಕೂತರು ಇಡೀ ಋಗ್ವೇದವನ್ನು ಅಲ್ಲೇನಿದೆ ಅಂತ ನೀವು ಅವನಿಗೆ ಪುಸ್ತಕ ಮುಂದೆ ಕೊಡಬೇಕಾಗಿಲ್ಲ. ಅಲ್ಲಿ ಆ ಸಾಲಿನಲ್ಲಿ ಹೀಗಿದೆ, ಉದಾತ್ತ ಸ್ವರ ಇಂಥದ್ದು, ಅನುದಾತ್ತ ಸ್ವರ ಇಂಥದ್ದು, ಸಮಾಹಾರ ಸ್ವರ ಇಂಥದ್ದು, ಇದನ್ನು ಬಾಯ್ಪಾಠ ಹೇಳಬಲ್ಲವರು ಇದ್ದಾರೆ. ಅವರು ಅಧಮರು.
ಬಹಳ ದೊಡ್ಡವರಲ್ಲ, ಅವರು ಅಧಮರವರು. ಶ್ರುತಿ ಮಾತ್ರ ಬಿತ್ತು ಬರೇ ಕೇಳಿಬಲ್ಲವರು ಅಧಮರು. ಅವ್ರಿಗಿಂತ ಹೆಚ್ಚಿನವರು ವೇದಾರ್ಥ ವೇದಿನಃ. ವೇದಗಳನ್ನು ಬಾಯ್ಪಾಠ ಹೇಳಲಿಕ್ಕೆ ಬರದೇ ಇದ್ರೂ ತೊಂದರೆ ಇಲ್ಲ. ಒಂದೇ ವೇದ ವಾಕ್ಯವನ್ನಾದರೂ ಅರ್ಥ ಸಮೇತ ಸಂಧ್ಯಾವಂದನ ಮಾಡುವಾಗ, ದೇವ್ರ ಪೂಜೆ ಮಾಡುವಾಗ ಬಳಕೆ ಮಾಡುವಂಥ ಮಂತ್ರಗಳೇನಿವೆ ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇದ್ದವನು ಇನ್ನು ಹೆಚ್ಚಿನವನು. ಅವ್ರಿಗಿಂತ ಹೆಚ್ಚಿನವರು ಯಾರು? ಚರಮಾಹ ಸಂಶಯಚ್ಛಿದ ಸಂಶಯಚ್ಛೇದ ಕೃದ್ಭ್ಯಶ್ಚ ಹೀನಾಹ ವೇದಾರ್ಥ ವೇದಿನಃ. ವೇದಗಳನ್ನು ಮಾತ್ರ ಬಲ್ಲವರು ಅಂತ ಅರ್ಥ ಅಲ್ಲ, ವೇದಗಳನ್ನು, ಶಾಸ್ತ್ರಗಳನ್ನು, ಮಹಾಭಾರತ ರಾಮಾಯಣಾದಿಗಳನ್ನು ಅರ್ಥ ಸಮೇತವಾಗಿ ಪ್ರವಚನ ಮಾಡುವಂಥವ್ರು ಏನಿರ್ತಾರಲ್ಲ ಅವರು ಕೇವಲ ಕೇಳಿ ಬಲ್ಲವ್ರಿಗಿಂತ ಹೆಚ್ಚಿನವರು. ಇವ್ರಿಗಿಂತ ಹೆಚ್ಚಿನವರು ಯಾರು ಅಂದರೆ ಸಂಶಯಚ್ಛಿತ. ಈ ಸಂಧಿಗೆ ಸಂಬಂಧಪಟ್ಟಂತೆ, ಹಿಂದಿನ ಸಂಧಿಗೆ ಸಂಬಂಧಪಟ್ಟಂತೆ ವಿಪರೀತ ಸಂಶಯಗಳು ನನ್ನನ್ನು ಕಾಡಿದವು, ನಿಮ್ಮನ್ನು ಕಾಡಿರಬೇಕು. ಈ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಂಶಯಗಳು 18ನೇ ಕಕ್ಷಾ 19ನೇ ಕಕ್ಷಾ ಶೇಷ ಶತಸ್ಥರು ಯಾರು, ಪಿತೃಗಳು ಯಾರು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅನೇಕ ಸಂಶಯಗಳು ನಮ್ಮನ್ನು ಕಾಡಿದವು. ಆ ಸಂಶಯಗಳಿಗೆಲ್ಲದಕ್ಕೂ ಒಂದು ಉತ್ತರ ಹೇಳಬಲ್ಲವನಿರ್ತಾನಲ್ಲ ಅವನು ಬಹಳ ದೊಡ್ಡ ಜ್ಞಾನಿ. ಸಂಶಯಗಳನ್ನು ಪರಿಹಾರ ಮಾಡೋ ಶಕ್ತಿ ಎಲ್ಲರಿಗೂ ಇರೋದಿಲ್ಲ ಅಲ್ಲ. ಅಲ್ಲಿ ಏನಿದೆ ಅರ್ಥ ನಾನು ಹೇಳ್ತೇನೆ, ಹೆಚ್ಚಿನ ವಿಷಯ ನಾನು ಕೇಳಬೇಡ್ರಿ ಅಂತನ್ನೋರೇ ಹೆಚ್ಚಿನವರು ಇರ್ತಾರೆ. ಅಂತೂ ಸಂಶಯಗಳನ್ನು ಪರಿಹಾರ ಮಾಡುವವನು ಬಹಳ ದೊಡ್ಡವನು. ಅವನಕ್ಕಿಂತ ಕೆಳಗಿನವನು ಅರ್ಥಗಳನ್ನು ಹೇಳಬಲ್ಲವನು. ಅವನಕ್ಕಿಂತ ಕೆಳಗಿನವನು ಅರ್ಥವೂ ಗೊತ್ತಿಲ್ಲದೆ ಕೇವಲ ಶ್ರವಣ ಮಾಡುವಂಥವನು, ಕಂಠಪಾಠ ಮಾಡುವನು ಇರ್ತಲ್ಲ, ಅತಿ ತೀರ ಕೆಳಗಿನವನು ಅಂತ ಒಂದು ಗ್ರಂಥ ಇದು. ಅದರಲ್ಲಿ ಬಂದಿರುವ ಮಾತುಗಳನ್ನು ಉದಾಹರಿಸಿದೆ. ಇವೆಲ್ಲ ಹೀಗೆ ತಾರತಮ್ಯಗಳಿರ್ತವೆ. ಈ ಕರ್ಮಯೋಗಿಗಳು ಅಂತಿದ್ದಾರಲ್ಲ, ಇವರೇನು ಮಾಡ್ತಾರೆ ಅಂದರೆ ಹೀನ ಕರ್ಮಗಳಿಂದ ನಾನಾ ಥರದ ಕೆಟ್ಟ ಕರ್ಮಗಳನ್ನು ಮೊದಲು ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ನಾನಾ ಥರದ ಜೀವಿಗಳಾಗಿ ಹುಟ್ಟುತ್ತಾರೆ ಅವರು. ಇದೆಲ್ಲ ಬಾಹ್ಯ ಶರೀರದ ಹುಟ್ಟಿದು. ಪಕ್ಷಿಗಳಾಗಿ, ಪ್ರಾಣಿಗಳಾಗಿ, ತೃಣವಾಗಿ, ವೃಕ್ಷವಾಗಿ ನಾನಾ ಥರ ಹುಟ್ಟುತ್ತಾರೆ. ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವ ನೈದಿ, ಕೊನೆಗೆ ಮನುಷ್ಯನಾಗಿ ಹುಟ್ಟುತ್ತಾರೆ ಇವರೆಲ್ಲ. ಅದು ಯೋಗ್ಯತಾ ಇದ್ದರೆ, ಇಲ್ಲದೇ ಇದ್ರೆ ಮತ್ತೆ ಹಾಗೆ ಉಳಿದು ಬಿಡ್ತಾರೆ. ಇದರಲ್ಲಿ ಯೋಗ್ಯತಾ ಇದ್ದವ್ರದೇ ಪ್ರಕರಣ ಇದೆಲ್ಲ. ಹಾಗಾಗಿ ಕೊನೆಗೆ ಮನುಷ್ಯ ಜನ್ಮವನ್ನು ಪಡ್ಕೋತಾರೆ. ಆ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಕೊನೆಗೆ ಸರ್ವೋತ್ತಮನು ಹರಿ ಎಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ಅನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿ ನಂತರದೇ. ಪದ್ಯ ಇನ್ನೂ ಮುಗಿದಿಲ್ಲ, ಅದು ಮುಂದೆ ಒಂದು 2-3 ಪದ್ಯಗಳ ಅರ್ಥ ಎಲ್ಲ ಒಟ್ಟಿಗೆ ಕೂಡಿದೆ. ಮಾನುಷತ್ವವನ್ನು ಐದಿ, ಆ ಮಾನುಷತ್ವವನ್ನು ಪಡ್ಕೊಂಡೂ ಕೂಡ ಬ್ರಾಹ್ಮಣ ಜನ್ಮವನ್ನು ಪಡ್ಕೊಂಡು ಅಂತ ಅದು ಮುಂದೆ ಅರ್ಥ ಇದೆ. ಅದಿಲ್ಲಿ ಯಾವುದೋ ಒಂದು ಗ್ರಂಥದಲ್ಲಿದೆ, ನನಗೆ ಈಗ ಸದ್ಯ ಹೇಳಲಿಕ್ಕೆ ನೆನಪಿಗೆ ಬರ್ತಿಲ್ಲ. ಮಾನುಷತ್ವವನ್ನು ಐದಿ ಸರ್ವೋತ್ತಮ ಹರಿ ಎನ್ನುವಂಥ ಜ್ಞಾನ ಭಕ್ತಿಗಳ ಮೂಲಕವಾಗಿ ವೇದೋಕ್ತಾನುಸಾರವಾಗಿ, ವೇದದಲ್ಲಿ ಹೇಗೆ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಹಾಗೆ ಕರ್ಮ ಮಾಡಬೇಕು. ಎಷ್ಟು ಜನ್ಮ ಕರ್ಮ ಮಾಡಬೇಕು ಅಂತಂದರೆ ಸಹಸ್ರ ಜನ್ಮ ಅನ್ಯೂನ ಕರ್ಮವ ಮಾಡಿ 1,000 ಜನ್ಮ ವೇದೋಕ್ತ ಕರ್ಮಗಳನ್ನು ಮಾಡಬೇಕು. ಅಂದರೆ ಇದು ಬ್ರಾಹ್ಮಣ ಜನ್ಮ. ಒಂದು ಜನ್ಮದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ್ರು ಸಾಲೋದಿಲ್ಲ, ಒಂದು ಜನ್ಮದಲ್ಲಿ ಪ್ರವಚನ ಮಾಡಿದ್ರು, ಶ್ರವಣ ಮಾಡಿದ್ರು ಸಾಲೋದಿಲ್ಲ. 1000 ಜನ್ಮ ಆತ ವೇದೋಕ್ತ ಕರ್ಮಗಳನ್ನು ಮಾಡಬೇಕು. ಬ್ರಾಹ್ಮಣರಿಗೂ ಕ್ಷತ್ರಿಯರಾಗಿ ಹುಟ್ಟಿದ್ರೆ ಕ್ಷತ್ರಿಯರು ಕೂಡ ವೇದೋಕ್ತ ಕರ್ಮಗಳನ್ನು ಮಾಡಬೇಕು. ವೈಶ್ಯರಾಗಿದ್ದರೆ ಅವರು ಆ ಕರ್ಮಗಳನ್ನು ಮಾಡಬೇಕು. ಶೂದ್ರರಾಗಿದ್ದರೆ ಎಲ್ಲ ಬಾಹ್ಯ ಶರೀರಗಳ ಬಗ್ಗೆ ಇಲ್ಲಿ ಹೇಳ್ತಿರೋದು, ಅವರು ಆಯಾ ಕರ್ಮಗಳನ್ನು ಮಾಡಬೇಕು. ಸಹಸ್ರ ಜನ್ಮ ಅನ್ಯೋನ ಕರ್ಮವು ಮಾಡಿ ಅದನ್ನು ಹಲಿಗೆ ಅರ್ಪಣೆ ಮಾಡಬೇಕು. ಮಾಡಿದ ಬಳಿಕ ಮುಂದೆ ಏನಾಗ್ತದೆ ಅಂತಂದ್ರೆ ನಂತರದಿ 10 ಜನ್ಮಗಳಲ್ಲಿ ಹರಿ ಸರ್ವೋತ್ತಮ ಸುರಾಸುರ ಗಣಾರ್ಚಿತ ಚಿತ್ರಕರ್ಮ ವಿಶೋಕ ಅನಂತ ರೂಪಾತ್ಮ ಸತ್ಯ ಸತ್ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿ ಲಯ ಕಾರಣ ಜರ ಮೃತ್ಯು ವರ್ಜಿತ ಅಂತ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದ ಗೈದ ತರುವಾಯೋ ಮುಂದೇನಾಗ್ತದೆ ಮತ್ತೆ ಮುಂದಿದೆ. ಆಯಿತು, 1000 ಜನ್ಮ ಆದ ಮೇಲೆ ಮುಂದೆ ಏನು ಮಾಡಬೇಕು ಅಂತಂದ್ರೆ 10 ಜನ್ಮಗಳಲ್ಲಿ ಏನೇನು ತಿಳ್ಕೋಬೇಕು, ಭಗವಂತನನ್ನು ಹೇಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಹರಿ ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ಆತ ಸುರಾಸುರ ಗಣದಿಂದ ಪೂಜಿತನಾದವನು ತಿಳ್ಕೊಳ್ಬೇಕು. ಸುರಾಸುರ ಗಣದಿಂದ ಅರ್ಚಿತನಾದವನು ಅಂದ್ರೆ ಪೂಜಿತನಾದವನು, ಚಿತ್ರಕರ್ಮನಾದವನು, ನಾನಾ ಥರದ ಕರ್ಮಗಳನ್ನು ಮಾಡ್ತಾನೆ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ, ನಾನಾ ಥರದ ಕರ್ಮಗಳನ್ನು ಮಾಡ್ತಾನೆ. ಪರಾಸ್ಯ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಕೂಡ ಒಂದು ವೇದವಾಕ್ಯವನ್ನು ಆಚಾರ್ಯರು ತತ್ವ ನಿರ್ಣಯ ಅಥವಾ ತತ್ವೋದ್ಯೋತದಲ್ಲಿ ಉದಾಹರಣೆ ಕೊಡ್ತಾರೆ. ಅಸ್ಯ ಶಕ್ತಿ ಪರ
ಅದ್ಭುತವಾದ ಶಕ್ತಿ ಅದು. ವಿವಿಧ ನಾನಾ ಥರದ ಶಕ್ತಿ ಇದೆ. ಸ್ವಾಭಾವಿಕವಾದದ್ದು, ಯಾರು ಅವನಿಗೆ ಕೊಟ್ಟದ ಶಕ್ತಿ ಅಲ್ಲ, ಅವನೇ ತಪಸ್ ಮಾಡಿ ಪಡ್ಕೊಂಡ ಶಕ್ತಿಯೂ ಕೂಡ ಅಲ್ಲ. ಅಂಥ ಚಿತ್ರಕರ್ಮ ಆತ. ಚಿತ್ರಕರ್ಮ, ವಿಶೋಕ, ಯಾವುದೇ ದುಃಖ ಇಲ್ಲದೆ ಇದ್ದವನು, ಅನಂತನಾಗಿದ್ದಾನೆ, ಅನಂತ ರೂಪ ಇದ್ದವನಾಗಿದ್ದಾನೆ, ಅನಂತ ರೂಪಾತ್ಮ, ಅನಂತ ಸ್ವರೂಪ ಉಳ್ಳವನಾಗಿದ್ದಾನೆ. ಸತ್ಯ ಸತ್ ಸಂಕಲ್ಪ, ಆತ ಸತ್ಯವಾದ ಮತ್ತು ಸತ್ ಅಂದರೆ ನಿರ್ದುಷ್ಟವಾದ ಸಂಕಲ್ಪ ಉಳ್ಳವನಾಗಿದ್ದಾನೆ. ಆತ ಸಂಕಲ್ಪ ಮಾಡೋದು ಅಂದರೆ ಆತ ಆಲೋಚನೆ ಮಾಡೋದು ಏನಿದೆಯಲ್ಲ, ಆಲೋಚನೆ ಮಾಡಿದ್ದು ಯಾವತ್ತೂ ಕೂಡ ಹುಸಿ ಹೋಗೋದಿಲ್ಲ. ಯಾವತ್ತೂ ಕೂಡ ಸತ್ಯವಾದದ್ದೇ ಸಂಕಲ್ಪ, ಸತ್ಯ ಸಂಕಲ್ಪನಾಗಿದ್ದಾನೆ. ಮತ್ತೆ ಹುಸಿ ಹೋಗೋದಿಲ್ಲ ಅಂದರೆ ಕೆಟ್ಟ ಸಂಕಲ್ಪಗಳನ್ನು ಮಾಡ್ತಾನೆ ಅಂದರೆ ಕೆಟ್ಟ ಸಂಕಲ್ಪಗಳನ್ನು ಮಾಡೋದಿಲ್ಲ. ಶುದ್ಧವಾದ ತನ್ನ ಇಚ್ಛೆಗೆ ಅನುಗುಣವಾಗಿ ಜೀವರ ಒಂದು ಉನ್ನತಿಗೆ ಅನುಕೂಲವಾದ ಸಂಕಲ್ಪಗಳನ್ನೇ ಮಾಡ್ತಾನೆ. ನಿರ್ದುಷ್ಟವಾದ ಸತ್ಯವಾದ ಸಂಕಲ್ಪಗಳನ್ನು ಮಾಡ್ತಾನೆ. ಸತ್ಯ ಸತ್ ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿ ಲಯ ಕಾರಣ. ಜಗತ್ತಿನ ಹುಟ್ಟಿಗೆ, ಅದರ ಪಾಲನೆಗೆ, ಅದರ ಲಯಕ್ಕೆ ಕಾರಣ ಆಗಿದ್ದಾನೆ. ಇವು ಮೂರು ಮಾತ್ರ ಅಲ್ಲ, ಉತ್ಪತ್ತಿ ಸ್ಥಿತಿ ಸಂಹಾರ ನೀತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ. ಅಜ್ಞಾನ, ಜ್ಞಾನ, ಬಂಧ, ಮೋಕ್ಷ, ಈ 8 ಕೊಡುವವನಾತ. ಭಗವಂತನನ್ನ ಸೃಷ್ಟಿಯ ದಷ್ಟಕರ್ತ ಅಂತ ಉಪಾಸನೆ ಮಾಡಬೇಕು. ಉತ್ಪತ್ತಿ ಸ್ಥಿತಿ ಲಯ ಕಾರಣ, ಜನ್ಮ ಜರಾ ಮೃತ್ಯು ವರ್ಜಿತ. ಆತನಿಗೆ ಮುಪ್ಪಿಲ್ಲ, ಮೃತ್ಯು ಇಲ್ಲ, ಅದರಿಂದೆಲ್ಲವೂ ಕೂಡ ಆತ ವರ್ಜಿತನಾಗಿದ್ದಾನೆ. ಮುಪ್ಪಿರುವಂಥ ಯಾವ್ದಾದ್ರು ಒಂದು ವಿಚಿತ್ರವಾದ ಶರೀರವನ್ನು ಆತ ತಾಳಿ ಬಂದರೆ, ಈಗ ಕೊರವಂಜಿ ಮೊದಲಾದ ವೇಷಗಳನ್ನು ಆತ ತಾಳಿ ಬಂದ ಅಂತ ಬರ್ತದೆ. 50 ವರ್ಷಗಳಾಗಿರುವಂಥ ಒಂದು ಹೆಣ್ಣಿನ ರೂಪವನ್ನು, ಕೊರವಂಜಿಯ ರೂಪವನ್ನು ಆತ ತಾಳಿ ಬಂದ ಅಂತ ಆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮ್ಯದಲ್ಲಿದೆ. ಅಲ್ಲಿ ಆತ ತೋರಿಸಿಕೊಂಡ ಮುಪ್ಪು, ತೋರಿಸಿಕೊಂಡಂಥ ಶೈಶವ, ಇವೆಲ್ಲವೂ ಕೂಡ ಅಪ್ರಾಕೃತವಾದ್ದೇ. ಪ್ರಕೃತಿಯಿಂದ ಬಂದಂಥ ಮುಪ್ಪು, ಪ್ರಕೃತಿಯಿಂದ ಬಂದಂಥ ಹುಟ್ಟು ಆತನಿಗಿಲ್ಲ ಅಂತ ತಿಳ್ಕೊಳ್ಬೇಕು. ಮೃತ್ಯು ವರ್ಜಿತ ಅಂತ ಉಪಾಸನೆಗೈದ ತರುವಾಯ. ಇಷ್ಟು ಆತನನ್ನು 10 ಜನ್ಮದಲ್ಲಿ ಉಪಾಸನೆ ಮಾಡಬೇಕು. 3 ಜನ್ಮದಲ್ಲಿ ಕೊನೆಗೆ ದೇಹ, ಆಗಾರ, ಪಶು, ಧನ, ಪತ್ನಿ, ಮಿತ್ರ, ಕುಮಾರ, ಮಾತಾ, ಪಿತೃಗಳಲ್ಲಿ ಇಹ ಸ್ನೇಹದಿಂದಧಿಕ ಮಾರಮಣನಲ್ಲಿ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನ್ಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. ಇಲ್ಲಿಗೆ ಆ ಸಾಧನೆ ಮುಗಿತು. 1000 + 10 + 3 3 ಜನ್ಮದಲ್ಲಿ ಅವ್ರು ಭಕ್ತಿ ಮಾಡಬೇಕು. ಮೊದಲು 1000 ಜನ್ಮದಲ್ಲಿ ಕರ್ಮ ಮಾಡಬೇಕು, ಮುಂದಿನ 3 ಜನ್ಮದಲ್ಲಿ 10 ಜನ್ಮದಲ್ಲಿ ಜ್ಞಾನ ಮಾಡಬೇಕು. ಅದು ನೋಡಿ, ಕರ್ಮ ಹೆಚ್ಚಾಯ್ತು ಅವರು, ಜ್ಞಾನ ಬರೀ 10 ಜನ್ಮ ಆಯಿತು. ಕೊನೆಯ 3 ಜನ್ಮದಲ್ಲಿ ಭಗವಂತನ ಬಗ್ಗೆ ವಿಶೇಷವಾದ ಭಕ್ತಿ. ಹೇಗೆ ಭಕ್ತಿ ಮಾಡಬೇಕು ಅಂತಂದರೆ, ತನಗೆ ಸಿಕ್ಕಿರುವಂಥ ದೇಹ, ತನ್ನ ಮನೆ, ತನ್ನ ಪಶು ಸಂಪತ್ತು, ತನ್ನ ಸಂಪತ್ತು, ತನ್ನ ಹೆಂಡತಿ, ಮಿತ್ರರು, ಮಕ್ಕಳು, ತಂದೆ, ತಾಯಿ, ಇವರೆಲ್ಲರಲ್ಲಿ ನಾವೇನು ಸ್ನೇಹ ಇಡ್ತೀವಲ್ಲ, ಆ ಎಲ್ಲ ಸ್ನೇಹಕ್ಕಿಂತ ಮಿಗಿಲಾಗಿ ಭಗವಂತನಲ್ಲಿ ಸ್ನೇಹ ಮಾಡಬೇಕು. ಇದು ಆ ಭಗವಂತನಲ್ಲಿ ನಾವು ತೋರಿಸುವಂಥ ಭಕ್ತಿ. ಇದು ಹೀಗೆ ಭಕ್ತಿ ಮಾಡಿ ಜ್ಞಾನವನ್ನು ಕೂಡ ಮಾಡ್ತಾ ಈ ಎಲ್ಲ ಜನ್ಮಗಳನ್ನು ದಾಟಬೇಕು. 3 ಜನ್ಮಗಳನ್ನು ದಾಟಬೇಕು. ದಾಟುವಾಗ ಕೊನೆಯದಾಗಿ ತಮ್ಮ ದೇಹದಲ್ಲಿ, ತಮ್ಮದೇ ಆ ಸ್ವರೂಪ ದೇಹದಲ್ಲಿ ಆ ಪರಮಾತ್ಮನವರು ಕಾಣ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವ ಆತ್ಮನಿ ಈಶ್ವರೇ ಅಂತ ಭಾಗವತದ ಪ್ರಥಮ ಸ್ಕಂದದಲ್ಲಿ ಬರುವಂಥ ಒಂದು ಶ್ಲೋಕ ಅದು. ಹೃದಯದ ಗಂಟು ಒಡೀತದೆ, ಎಲ್ಲ ಸಂಶಯಗಳು ಪರಿಹಾರ ಆಗ್ತವೆ, ಮತ್ತು ಮಾಡಿದ ಕರ್ಮಗಳೆಲ್ಲವೂ ಕೂಡ, ಸಂಚಯ ಮಾಡಿದಂಥ ಎಲ್ಲ ಕರ್ಮಗಳಿಗೂ ಕೂಡ ಮಾಫಿ ಆಗಿಬಿಡ್ತದೆ. ಅದು ಯಾವಾಗಂದರೆ ಆತ್ಮನಿ ಈಶ್ವರೇ ದೃಷ್ಟೇ. ಆತ್ಮನಿ ಅಂದರೆ ನಮ್ಮ ಜೀವಾತ್ಮದಲ್ಲಿ ಆ ಪರಮಾತ್ಮನನ್ನು ನಾವು ಕಂಡಾಗ, ಜೀವಾತ್ಮ ಅನ್ನುವ ಪ್ರತೀಕದಲ್ಲಿ ಪರಮಾತ್ಮನನ್ನು ನಾವು ಕಂಡಾಗ ಇಷ್ಟೆಲ್ಲ ಆಗ್ತದೆ ಅಂತ ಭಾಗವತ ಹೇಳಿದ ಮಾತು. ಇಲ್ಲಿ ನಮ್ಮ ಹೆಂಡತಿ, ಮಕ್ಕಳು, ಮಿತ್ರರು, ಬಾಂಧವರು ಇವರೆಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ಪರಮಾತ್ಮನಲ್ಲಿ ಕಾಣಬೇಕು ಅಂತ ಬಂತಲ್ಲ, ಅದು ನ್ಯಾಯಸುಧಾದಲ್ಲಿ ಟೀಕಾಚಾರ್ಯರು ಉಪಯೋಗ ಮಾಡಿದಂಥ ಒಂದು ವಾಕ್ಯದ ಅನುವಾದ. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ಸ್ವಾತ್ಮ, ನನ್ನನ್ನು ನಾವೆಷ್ಟು ಪ್ರೀತಿಸ್ತೇನೋ, ನಮ್ಮವರನ್ನ ಎಷ್ಟು ಪ್ರೀತಿಸ್ತೀವೋ, ನಮ್ಮದೇ ಆದಂಥ ಸಂಪತ್ತನ್ನು ಎಷ್ಟು ಪ್ರೀತಿಸ್ತೀವೋ, ಅದೆಲ್ಲ ಎಲ್ಲ ವಸ್ತುಗಳಿಗಿಂತ ಹೆಚ್ಚಾಗಿ ಆ ಪರಮಾತ್ಮನನ್ನು ಪ್ರೀತಿಸಿ ಕಲಿಬೇಕು. ಹೆಂಡತಿಯನ್ನು ಕಳ್ಕೊಂಡಾಗ ಗಂಡ, ಗಂಡನ ಕಳ್ಕೊಂಡಾಗ ಹೆಂಡತಿ, ಮಕ್ಕಳನ್ನು ಕಳ್ಕೊಂಡಾಗ ತಂದೆ ತಾಯಂದರು,
ಬಾಂಧವರನ್ನು ಕಳ್ಕೊಂಡಾಗ ಬಾಂಧವರು, ತಂದೆ ತಾಯಂದ್ರನ್ನ ಕಳ್ಕೊಂಡಾಗ ಮಕ್ಕಳು, ಮಕ್ಕಳನ್ನು ಕಳ್ಕೊಂಡಾಗ ತಂದೆ ತಾಯಂದ್ರು ಎಷ್ಟು ದುಃಖ ಪಡ್ತಾರಲ್ಲ. ಕಳ್ಕೊಂಡು ಬರೀ ಸಾವು ಮಾತ್ರ ಅಲ್ಲ, ವಿಯೋಗವೂ ಕೂಡ, ತಾತ್ಕಾಲಿಕವಾದ ವಿಯೋಗವೂ ಕೂಡ. ಆ ಎಲ್ಲ ವಿಯೋಗ ಆದಾಗ ಮತ್ತೆ ನಾವು ಅವ್ರನ್ನ ಯಾವಾಗ ಕಾಣ್ತೀವಿ ಅಂತ ಎಷ್ಟು ಚಡಪಡಿಸ್ತೀವಲ್ಲ, ಆ ಎಲ್ಲ ಚಡಪಡಿಕೆಗಳಿಗಿಂತ ಹೆಚ್ಚಾಗಿ ಭಗವಂತನ ನಾವು ಯಾವಾಗ ಕಾಣ್ತೇವೋ ಅಂತ ಒಂದು ಚಡಪಡಿಕೆ ಬರಬೇಕು. ಎಷ್ಟೋ ಸಲ ನಾನು ಭಾಳ ಸಣ್ಣವನಿದ್ದಾಗ ಅಲ್ಲ ಭಗವಂತ ಸರ್ವಶಕ್ತ ಅಂದಮೇಲೆ ನಮಗೆಲ್ಲರಿಗೂ ಯಾಕೆ ಕಾಣಿಸ್ಬಿಡಬಾರ್ದು ಸುಲಭವಾಗಿ ಅಂತ ಆಲೋಚನೆ ಮಾಡ್ತಿದ್ದೆ. ಆಮೇಲೆ ಮುಂದೆ ಅನ್ನಿಸ್ತು, ಭಗವಂತ ಕಾಣಬೇಕು ಅಂತ ನಾವು ಚಡಪಡಿಕೆ ಎಂದು ಬಂದಿದೆ. ನಮಗೆ ಚಡಪಡಿಕೆ ಬಂದಿದ್ರೆ ಕಾಣಿಸ್ತಾನೆ. ಅವನು ಸರ್ವಶಕ್ತ ಇರ್ಬೋದು, ಅವನು ಕಾಣೋ ಶಕ್ತಿ ನಮಗೆ ಬರಬೇಕಲ್ಲ. ಹೀಗೆ ಆ ಚಡಪಡಿಕೆ ನಮಗಿಲ್ಲದೆ ಹೋದರೆ ಅವ್ರು ಯಾವಾಗ ಕಾಣ್ತಾರೆ? ಭಗವದ್ಭಕ್ತರು ಎಲ್ಲೇ ಇರಲಿ ನಾವು ಅವ್ರನ್ನ ಕಾಣಬೇಕು. ಎಂದಿಗಾವುದೋ ದರ್ಶನ ನಿನ್ನ ದರ್ಶನ ದಾಸರ ಹಾಡಿದೆಯಲ್ಲ, ಅದು ಈ ಕಾತರತೆಯನ್ನೇ ಹಾಡಿನ ರೂಪದಲ್ಲಿ ಪ್ರತಿಬಿಂಬಿಸಿದ್ದು. ದಾಸರ ಹಾಡುಗಳಂತೂ ಬೇಕಾದಷ್ಟಿದೆ, ಅದನ್ನು ನಾವು ಹೇಳಬೇಕಾಗಿಲ್ಲ. ಇನ್ನೇನು ವರಗುರು ಉಪದೇಶ ನನಗಾಯಿತು, ಭಗವಂತನ ದರ್ಶನ ನನಗೆ ಆಗಿ ಹೋಯಿತು, ಇನ್ನು ಮಾಡಬೇಕಾದ್ದೇನಿದೆ? ಇನ್ನು ಎಲ್ಲದಕ್ಕೂ ನಾನು ತಿಲಾಂಜಲಿ ಕೊಟ್ಟು ಭಗವಂತನ ಕಡೆ ಹೋಗಬೇಕು ಅಂತ ಅದರಿಂದ ಹಾಡೋದು. ರಾಮಕೃಷ್ಣ ಪರಮಹಂಸರಿಗೆ ಅಂಥದ್ದೊಂದು ಕಾತರತೆ ಇತ್ತು ಅಂತ ಅವ್ರ ಬಗ್ಗೆ ಕೇಳ್ತೀವಿ, ಇತ್ತೀಚಿನವ್ರ ಬಗ್ಗೆ. ಅಂಥವ್ರು ಬೇರೆಯವ್ರಿಗೂ ಇದ್ದಿರ್ಬೋದು. ಭಗವದ್ಭಕ್ತರಾದವರು ಅವರು ಶೈವರಿರಲಿ, ವೈಷ್ಣವರಿರಲಿ, ಅವರು ಶ್ರೀವೈಷ್ಣವರಿರಲಿ, ವಿಶಿಷ್ಟಾದ್ವೈತಿಗಳಿರಲಿ, ಎಲ್ಲೇ ಇರಲಿ, ಅವರನ್ನು ಧ್ಯಾನ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಹೇಳಿದೆ. ಅವರು ಆ ಬಂಗಾಳದ ಕಲ್ಕತ್ತಾದ ದಕ್ಷಿಣೇಶ್ವರ ಅಂತ ಪ್ರದೇಶ ಇದೆ, ಅಲ್ಲಿ ಕಾಳಿ ಮಂದಿರ ಇದೆ, ಅದು ಅರ್ಚಕರಾಗಿದ್ರಂತ. ಅವರು ದೊಡ್ಡ ಶ್ರೀಮಂತರೊಬ್ಬಳು ಇದ್ಲು, ರಾಣಿ ರಾಸಮತಿ ದೇವಿನೂ. ಅವಳು ಆ ದೇವಸ್ಥಾನ ಕಟ್ಟಿಸಿದ್ದು, ರಾಮಕೃಷ್ಣ ಪರಮಹಂಸರನ್ನು ಅಲ್ಲಿ ಅರ್ಚಕನಾಗಿ ನೇಮಿಸಿದ್ಲು ಅಂತ ಕಥೆ ಕೇಳ್ತೀವಿ. ಅವರು ಆ ದೇವಿ ಎದುರಿಗೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಅಳ್ತಿದ್ರಂತೆ, ನಿನ್ನ ದರ್ಶನ ಯಾವಾಗ ಆಗ್ತದೋ ಅಂತ. ಅಂಥವ್ರು ತುಂಬ ಜನ ಇರ್ತಾರೆ. ದಾಸರ ಹಾಡುಗಳನ್ನು ಕೂಡ ನಾನು ಮುಂಚಿತವಾಗಿ ಹೇಳಿದೆ. ಅಂಥ ಒಂದು ಕಾತರತೆ ಇತ್ತು ಆ ದೊಡ್ಡವರಿಗೆ ಅಂತ ಹೇಳಿ ದೇವರು ಕಾಣಿಸ್ತಾನೆ. ಇಲ್ಲದೇ ಇದ್ರೆ ಭಗವಂತ ಸರ್ವಶಕ್ತ ಆದರೂ ಕೂಡ ನಮಗೆ ಅವನು ನೋಡೋ ಶಕ್ತಿ ಬಂದಿಲ್ಲ, ಆದ್ದರಿಂದ ಕಾಣಿಸೋದಿಲ್ಲ. 3 ಜನ್ಮಗಳಲ್ಲಿ ದೇಹ ಅಂದ್ರೆ ಗೊತ್ತು, ಆಗಾರ ಅಂದ್ರೆ ಮನೆ, ಪಶು ಅಂದ್ರೆ ಧನ ಅಂದ್ರೆ ಪತ್ನಿ, ಮಿತ್ರ, ಕುಮಾರ ಅಂದ್ರೆ ಮಗ, ಮಾತಾ ಪಿತೃ ಗೊತ್ತು. ಇಲ್ಲಿ ಸ್ನೇಹಕ್ಕಿಂತ ಹೆಚ್ಚಾಗಿ ಮಾರಮ್ಮನಲ್ಲಿ ಬಿಡವೇ ಮಾಡುವ ಸ್ನೇಹ ಎಂದು ತಪ್ಪದೇ ಆ ಸ್ನೇಹ ಮಾಡ್ಬೇಕು. ನಾವು ಮಾಡುವ ಸೂರಿಗಳು ಸ್ನೇಹ ಮಾಡ್ತಾರೆ. ಈ ಉಕ್ತ ಜನ್ಮವನ್ನು ಮೀರಿ ಈ ಎಲ್ಲ ಜನ್ಮಗಳನ್ನು ಕಳ್ಕೋತಾರೆ. ಪರಮಾತ್ಮನ ಸ್ವದೇಹದಲ್ಲಿ ನೋಡ್ತಾರೆ, ನೋಡಿ ಸುಖ ಪಡ್ತಾರೆ. ನಮಗೆ ಸಾಮಾನ್ಯವಾಗಿ ಏನಾಗ್ತದೆ, ಬಿಡವೇ ಮಾಡುವಂಥ ಒಂದು ಶಬ್ದ ಇದೆ ನೋಡ್ರಿ, ಬಹಳ ಮಹತ್ವದ ಕಾಣಿಸ್ತದೆ ನನಗೆ. ಯಾಕೆ ಅಂತಂದರೆ, ಮನುಷ್ಯ ಹುಟ್ಟಿದಾಗ ಅದಕ್ಕೇನು ಜ್ಞಾನ ಇರೋದಿಲ್ಲ. ತಂದೆ ತಾಯಿಯಿಂದ ತೊಗೊಂಡು ಹೋಗಿ ಬಲಾತ್ಕಾರವಾಗಿ ದೇವ್ರ ಮುಂದೆ ಮಲಗಿಸ್ತಾರೆ, ದೇವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಅದು ದೇವರಿಗೆ ನಮಸ್ಕಾರ ಮಾಡೋದು, ತಂದೆ ತಾಯಿಗೆ ನಮಸ್ಕಾರ ಮಾಡೋದು, ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ನಮಸ್ಕಾರ ಮಾಡೋದು, ಹೇಳಿಕೊಟ್ಟಂತೆ ಮಾಡೋದನ್ನು ಕಲ್ಕೋತದೆ. ಅನುಕರಣ ಬುದ್ಧಿ ಮಕ್ಕಳದು. ಮುಂದೆ ಸ್ವಲ್ಪ ಕೌಮಾರ ಬಂತು, ಯೌವನ ಬಂತು, ಅವ್ರವ್ರ ಅದೃಷ್ಟ ಇದ್ದರೆ, ಹಿಂದೆ ಮಾಡಿ ಸಾಧನೆ ಇದ್ದರೆ ಸ್ವಲ್ಪ ಮುಂದುವರಿಸ್ತಾರೆ. ಇಲ್ಲದೆ ಹೋದರೆ ಯೌವನ ಬಂದಾಗ ಮತ್ತಷ್ಟು ಅದೆಲ್ಲ ಕ್ಷೀಣ ಆಗಿಬಿಡ್ತದೆ. ನಿವೃತ್ತ ಆಗುವಂಥ ವಯಸ್ಸು ಬಂದರೆ ಆವಾಗ ಸ್ವಲ್ಪ ದೇವರು, ಪುರಾಣ, ಪುಣ್ಯಕಥೆ ಇದ್ರ ಬಗ್ಗೆ ಮನಸ್ಸು ಹೆಚ್ಚು ಹರಿಯುತ್ತದೆ. ಮತ್ತೆ ಮುಪ್ಪು ಬಂದಾಗ ಬುದ್ಧಿ ಅರಳುಮರಳಾಗಿಬಿಡ್ತದೆ. ದೇವ್ರ ಬಗ್ಗೆ ಎಷ್ಟು ಸಾಧನೆ ಮಾಡ್ತಾನೆ ಹೇಳಿಕ್ಕೆ ಬರೋದಿಲ್ಲ. ಮತ್ತೆ ಹುಟ್ಟುತ್ತಾನೆ, ಹುಟ್ಟಿದಾಗ ಶೂನ್ಯನಾಗಿ ಹುಟ್ಟಿಬಿಡ್ತಾನೆ. ಮತ್ತು ಅವನಿಗೆ ದೇವ್ರ ಬಗ್ಗೆ ಸಹಜವಾದ ಭಕ್ತಿ ಇರೋದಿಲ್ಲ. ಮತ್ತೆ ಆ ತಂದೆ ತಾಯಿಗಳು, ಹೊಸ ತಂದೆ ತಾಯಿಗಳು ಬಂದಿರ್ತಾರೆ, ಹೊಸ ಬಂಧು ಬಾಂಧವರು ಬಂದಿರ್ತಾರೆ, ಹೊಸ ಗುರುಗಳು ಇರ್ತಾರೆ. ಆ ಗುರುಗಳು ತೊಗೊಂಡೋಗಿ ಮತ್ತೆ ದೇವ್ರ ಮುಂದೆ ಮಲಗಿಸ್ತಾರೆ. ಅವರೆಲ್ಲ ತಾವು ಮಾಡ್ತಿದ್ರೆ, ಇಲ್ಲದೇ ಇದ್ರೆ ಅದು ಇಲ್ಲ. ಹಾಗೆ ಮತ್ತೆ ಮುಂದುವರಿತದೆ. ನನಗೆ ಇದನ್ನೆಲ್ಲ ನೋಡಿದ್ರೆ ಏನು ಅನಿಸ್ತದೆ ಅಂದರೆ, ಕಷ್ಟಪಟ್ಟು ಒಂದು ಗಡಿಗೆ ತಯಾರು ಮಾಡಿಕೊಂಡು ಕಷ್ಟಪಟ್ಟು ಅದು ನೀರು ತುಂಬಿಕೊಂಡು ಸಾಯಂಕಾಲ ಆಗೋ ತನಕ ಆ ಗಡಿಗೆಯಲ್ಲಿ ನೀರು ತುಂಬಿತ್ತು. ಸಾಯಂಕಾಲ ಆಗುವಾಗ ಕತ್ತಲಲ್ಲಿ ನಡ್ಕೋತ ಹೋದೆವು. ಎಲ್ಲೋ ಕಾಲ್ದಾರಿ ಬಿದ್ದೆವು, ಗಡಿಗೆನೂ ಒಡೆದು ಹೋಯಿತು. ಮಾಡಿದ ಗಡಿಗೆನೂ, ಸಂಪಾದನೆ ಮಾಡಿದ ಗಡಿಗೆನೂ ಹೊಡಿತು, ತುಂಬಿಕೊಂಡು ನೀರು, ಹಾಲು, ಧಾನ್ಯ ಅದು ಒಡೆದು ಹೋಯಿತು. ಮತ್ತೆ ಬೆಳಗಾಯಿತು, ಮತ್ತೊಂದು ಗಡಿಗೆ ಸಂಪಾದನೆ ಮಾಡಿದ್ವು ಕಷ್ಟಪಟ್ಟು. ಆ ಗಡಿಗೆಯಲ್ಲಿ ಮತ್ತೆ ಒಂದೊಂದಾಗಿ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಜ್ಞಾನ ಕರ್ಮ ಅದರಲ್ಲಿ ಸಂಪಾದನೆ ಮಾಡ್ತಾ ಹೋದವು. ಮತ್ತೆ ಸಾಯಂಕಾಲ ಆಯಿತು. ಎಷ್ಟು ಉಳಿತದೋ ಆ ಗಡಿಗೆ. ಈಗ ಸಣ್ಣ ಗಡಿಗೆ, ನಾಳೆ ದೊಡ್ಡ ಗಡಿಗೆ, ಮತ್ತೆ ಇನ್ನೊಂದು ಸರಿ ಮತ್ತೆ ಸಣ್ಣ ಗಡಿಗೆ ಬಂದಿರ್ಬೋದು. ಇದು ಮನುಷ್ಯ ಆ ಸಾಧನ ಮಾರ್ಗದಲ್ಲಿ ಇರುವಂಥವ್ರ ಸ್ಥಿತಿ. ಆದರೆ ಆ ಭಕ್ತಿ ಅಂತ ಅನ್ನೋದು ನಮಗೆ ತೀರಾ ಸಹಜವಾಗಿ ಬರಬೇಕು. ಹಿಂದಿನ ಸಂಸ್ಕಾರ ನಮಗೆ ನಷ್ಟ ಆಗಬಾರ್ದು.
ಹಿಂದಿನ ಸಂಸ್ಕಾರ ನಷ್ಟ ಆಗಬಾರ್ದು ಅಂತ ನಮಗೆ ಅಂತ ಒಂದು ಕಳಕಳಿ ಇದ್ದರೆ ಅದು ನಷ್ಟ ಆಗೋದಿಲ್ಲ. ಇಲ್ಲದೇ ಹೋದರೆ ಪ್ರವಾಹದಲ್ಲಿ ನಾವು ಬಿದ್ದು ಹೋಗಿಬಿಟ್ರೆ, ಯಾರೋ ಕರ್ಕೊಂಡು ಹೋಗ್ತಿರ್ತಾರೆ ನಾವು ಹೋಗ್ತೀವಿ, ಯಾರೋ ಮಿತ್ಲೋತ್ಸವ ಮಾಡ್ತಾರೆ ನಾವು ಮಾಡ್ತೀವಿ, ಯಾರೋ ಭಜನಾ ಸಂಘ ಮಾಡ್ತಿರ್ತಾರೆ ನಾವು ಮಾಡ್ತೀವಿ ಅಂತ ಆಗಿಬಿಟ್ರೆ ಅದು ಉಳಿಯೋದಿಲ್ಲ. ಸಂಸ್ಕಾರ ಉಳಿಬೇಕು. ಅದಕ್ಕಾಗಿ ಭಗವಂತನನ್ನ ಶ್ರುತಮ್ಮೇ ಗೋಪಾಯ, ತೈತ್ರಿಯೋಪನಿಷತ್ತಲ್ಲಿ ವೇದವ್ಯಾಸರೂಪಿಯಾದ ಭಗವಂತನನ್ನ ನಿನ್ನೆ ಆ ಮಾತು ಹೇಳಿದೆ. ಎಸ್ ಛಂದಸಾಂ ವೃಷಭೋ ವಿಶ್ವರೂಪ, ಅದರಲ್ಲಿ ಕೊನೆಯ ಮಾತು ಶ್ರುತಮ್ಮೇ ಗೋಪಾಯ. ನಾನು ಕಷ್ಟಪಟ್ಟು ಗಳಿಸ್ಕೊಂಡಿರುವಂಥ ಜ್ಞಾನ ಏನಿದೆ ಅದನ್ನು ನೀನು ಕಾಪಾಡಬೇಕು, ನೀನು ಕಾಪಾಡಿದರೆ ಅದು ಉಳಿತದೆ ಅಂತ ಆತನನ್ನು ಧ್ಯಾನ ಮಾಡಬೇಕು ನಾವು. ಅದು ಹೇಗೆ ಆ ಜ್ಞಾನವನ್ನು ಕಾಪಾಡಿಕೊಳ್ಬೇಕಾದ ಎಷ್ಟು ಆ ಜ್ಞಾನಕ್ಕೆ ವಿಘ್ನಗಳು ಅಂತಂದರೆ, ಆ ಜ್ಞಾನಕ್ಕೆ ದುರಹಂಕಾರ ಅಂತ ಅನ್ನೋದು ವಿಘ್ನ, ನಾನು ದೊಡ್ಡ ಪಂಡಿತ, ನಾನು ಓದಷ್ಟು ನೀವ್ಯಾರು ಓದಿಲ್ಲ ಅಂತ ಅನ್ನೋದು ವಿಘ್ನ, ನಮಗೆ ಸ್ಥಾನಮಾನ ಸಿಗಲಿಲ್ಲ, ನಮಗೆ ಪ್ರತಿಷ್ಠೆ ಸಿಗಲಿಲ್ಲ ಅಂತ ವಿಘ್ನ, 108 ಥರದ ವಿಘ್ನ, ಸರಿಯಾದ ಗುರುಗಳು ಸಿಗಲಿಲ್ಲ ಅಂತ ವಿಘ್ನ, ಗುರುಗಳು ಹೇಳಿದ್ದು ಕೂಡ ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ವಿಘ್ನ, ಅರ್ಥ ಆಗಿದ್ದೆಲ್ಲವೂ ಕೂಡ ದೀರ್ಘಕಾಲ ನೆನಪುಳಿಲಿಲ್ಲ ಅಂತ ಮತ್ತೊಂದು ವಿಘ್ನ. ಇಂಥ ನಾನಾ ಥರದ ವಿಘ್ನಗಳು ಅದಕ್ಕೆ ಬರ್ತಿರ್ತವೆ. ಕೊನೆಗೆ ಮುದುಕನಾದಾಗ ಅರಳು ಬರಳಾಗಿಬಿಟ್ಟಿರ್ತದೆ. ಹೇಳಿದ ಶಾಸ್ತ್ರ ಶ್ರವಣ ಮಾಡಿದ್ದು, ನಾವೇ ಪ್ರವಚನ ಮಾಡಿದ್ದು ಅದು ಕೂಡ ಯಾವುದು ಉಳಿತಿರೋದಿಲ್ಲ. ಇಷ್ಟೆಲ್ಲ ವಿಘ್ನಗಳು ಮತ್ತು ರಾಗದ್ವೇಷಗಳು ಜ್ಞಾನಕ್ಕೆ ಬಹಳ ದೊಡ್ಡ ವಿಘ್ನ. ಅಂಥ ಎಲ್ಲ ವಿಘ್ನಗಳನ್ನು ದಾಟಿ ನಾನು ಸಂಪಾದನೆ ಮಾಡಿರುವಂಥ ಅಲ್ಪ ಜ್ಞಾನ, ಯಾಕಂದರೆ ನಾವು ಕರ್ಮಯೋಗಿಗಳು, ನಾವು ಜ್ಞಾನಯೋಗಿಗಳಲ್ಲ, ಇದೆಲ್ಲ ಕರ್ಮಯೋಗಿಗಳ ವಿವರಣೆ ಈಗ ಹೇಳ್ತಿರೋದು. ಹಾಗಾಗಿ ನಾವು ಮಾಡುವಂಥ ಜ್ಞಾನವನ್ನು ಮತ್ತು ಕರ್ಮವನ್ನು ನೀನು ಕಾಪಾಡಬೇಕು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು ಪದೇ ಪದೇ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಕೊನೆಗೊಂದು ಮಂತ್ರ ಇದೆ, ಅದನ್ನ ಇಲ್ಲಿ ತನಕ ನಾನು ಹೇಳಿರಲಿಲ್ಲ. ಪ್ರತಿನಿತ್ಯ ಈ ಪ್ರವಚನ ಎಲ್ಲ ಮುಗಿದ ಮೇಲೆ ನಾವೆಲ್ಲರೂ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಕ್ರತೋಸ್ಮರ ಕಥಂಗ್ ಸ್ಮರ, ಕ್ರತೋಸ್ಮರ ಕಥಂಗ್ ಸ್ಮರ. ಕ್ರತೋ ಜ್ಞಾನ ಮತ್ತು ಯಜ್ಞ, ಆ ಜ್ಞಾನ ಯಜ್ಞಾತ್ಮಕನಾದ ಭಗವಂತನೇ, ಯಜ್ಞವರಾಹ, ಯಜ್ಞನಾರಾಯಣ, ಯಜ್ಞವಿಠಲ ಇತ್ಯಾದಿ ರೂಪಿಯಾದ ಭಗವಂತನೇ, ಜ್ಞಾನರೂಪಿಯಾದಂಥ ವೇದವ್ಯಾಸರೂಪಿಯಾದಂಥ ವಾಂಗ್ಮಯ ರೂಪನಾದ ಭಗವಂತನೇ. ಸ್ಮರ ಕ್ರತೋ ಜ್ಞಾನರೂಪಿಯಾದ ಭಗವಂತನೇ, ಸ್ಮರ ನೆನಪು ಮಾಡ್ಕೊಳ್ಬೇಕು. ಏನು ನೆನಪು ಮಾಡ್ಕೊಳ್ಬೇಕು ಅಂದರೆ ಕೃತಂಗ್ ಸ್ಮರ, ನಾನು ಇಲ್ಲಿ ತನಕ ಮಾಡಿದ ಸಂಧ್ಯಾವಂದನೆ, ದೇವ್ರ ಪೂಜೆ, ನಾನು ಮಾಡಿದ ಶ್ರವಣ ಪ್ರವಚನ, ನಾನು ಮಾಡಿದಂಥ ಲೇಖನ, ನಾನು ಮಾಡಿದಂಥ ಅನುವಾದ, ಇದನ್ನೆಲ್ಲವೂ ಸ್ಮರ, ನೀನು ನೆನಪಿಟ್ಕೊಂಡಿರು. ನಾನು ಮಾಡುವ ಪ್ರವಚನ, ಲೇಖನ, ಶ್ರವಣ, ಮತ್ತಾರ್ದು ಬೆಳಿಗ್ಗೆ ಸಂಶಯ ಪರಿಹಾರಕ್ಕಾಗಿ ಮಾಡುವಂಥ ಪ್ರಯತ್ನ, ಇದ್ಯಾವುದು ಕೂಡ ರಾಗದ್ವೇಷಗಳ ಮೂಲಕವಾಗಿ ಮತ್ತು ವಯೋಮಾನದ ಮೂಲಕವಾಗಿ, ಇನ್ಯಾವುದಾದ್ರು ದುರಹಂಕಾರದ ಮೂಲಕವಾಗಿ, ಯಾವುದಾದ್ರು ಪ್ರತಿಷ್ಠೆಗಳ ಮೂಲಕವಾಗಿ ಇದು ಕಲುಷಿತ ಆಗದೇ ಇರುವಂತೆ ನೀನು ನೋಡ್ಕೋಬೇಕು. ಸ್ಮರ, ಇದನ್ನು ನೆನಪು ಮಾಡ್ಕೋ. ಅದು 2 ಸರಿ ಉಪನಿಷತ್ತು ಹೇಳ್ತದನ್ನು, ಕ್ರತೋಸ್ಮರ ಕಥಂಗ್ ಸ್ಮರ, ಕ್ರತೋಸ್ಮರ ಕಥಂಗ್ ಸ್ಮರ. ಆ ಈಶಾವಾಸ್ಯ ಉಪನಿಷತ್ತನ್ನು ನಾನು 16-17 ವರ್ಷ ಇದ್ದವನೇ ನಮ್ಮ ತಂದೆ ನಮಗೆ ಬಾಯ್ಪಾಠ ಮಾಡಿಸಿದ್ರು. ಅದಾದ್ಮೇಲೆ ಮತ್ತೊಂದು 3-4 ವರ್ಷ ಬಿಟ್ಟು ಅದನ್ನ ಅರ್ಥ ಸಮೇತ ಓದಿದೆ. ಆದರೆ ಆ ಕೃತೋಸ್ಮರ ಕಥಂಗ್ ಸ್ಮರ ಅನ್ನೋ ಮಾತಿಗೆ ಅರ್ಥ ಎಷ್ಟಿದೆ, ಜ್ಞಾನಕ್ಕೆ ವಿಘ್ನಗಳು ಎಷ್ಟೆಷ್ಟು ಅಂತ ಅನ್ನೋದು ಈಗೀಗ ಹೆಚ್ಚು ಅರ್ಥ ಆಗ್ತದೆ. ಹಿಂದೆ ಏನು ಜ್ಞಾನ ಇದ್ದಿದ್ದಿಲ್ಲ ಅದು ಇವತ್ತಿದೆ. ಇವತ್ತು ಇರೋ ಜ್ಞಾನಕ್ಕಿಂತ ಇನ್ನೊಂದು 10 ವರ್ಷ ಬಿಟ್ಟು ಇನ್ನೂ ಹೆಚ್ಚಿನ ಜ್ಞಾನ ಇರಬಹುದು, ಅಥವಾ ಇಲ್ಲದೇನೋ ಇರಬಹುದು. ಜ್ಞಾನಕ್ಕೆ ವಿಘ್ನಗಳೆಷ್ಟು, ಜ್ಞಾನಕ್ಕೆ ಸಮಸ್ಯೆಗಳೆಷ್ಟು ಅಂತ ಅನ್ನೋದು ಈಗೀಗ ಹೆಚ್ಚು ಅರ್ಥ ಆಗ್ತದೆ. ಹಾಗಾಗಿ ಕೃತೋಸ್ಮರ ಕಥಂಗ್ ಸ್ಮರ ಅನ್ನೋ ವೇದವಾಕ್ಯ ಇವತ್ತು ನಾನು ಅದನ್ನು ಉಚ್ಚಾರ ಮಾಡಿದರೆ ಅದು ಹೆಚ್ಚು ಅರ್ಥಗರ್ಭಿತವಾಗಿ ಬರ್ತದೆ ಅಂತ ಅನಿಸ್ತು ನನಗೆ. ಹೀಗೆ ಆ ಪರಮಾತ್ಮನಲ್ಲಿ, ಆ ಪರಮಾತ್ಮನ ನಮ್ಮ ಸ್ವದೇಹದಲ್ಲಿ ನೋಡಿ ನಾವು ಸಂತೋಷ ಪಡಬೇಕು. ಆ ಎಲ್ಲ ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡಬೇಕು. ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡಿ ಆ ಪರಮಾತ್ಮನ ಒಳಗೆ ಕಂಡು ಸುಖಿಸುವರು. ಕಂಡರೆ, ನೋಡಿ ಸುಖಿಸುವರು ಅಲ್ಲ, ನೋಡಿದ್ರೂ ಸುಖಿಸ್ತಾರೆ, ಕಂಡರೆ ಸುಖಿಸ್ತಾರೆ. ಕಾಣಿಸ್ಬೇಕು, ಸುಖ ಸಿಗಬೇಕಾದ್ರೆ ಅದನ್ನು ಕಂಡ್ರೆ ಅವ್ರಿಗೆ ಸುಖ ಆಗ್ತದೆ ಹೊರತು ಇಲ್ಲದೇ ಇದ್ರೆ ಸುಖ ಇಲ್ಲ ಅಂತ ಆ ಪದ್ಯದ ಅರ್ಥ. ಅಲ್ಲಿಗೆ ಆ ಕಲ್ಪ ಸಾಧನ ಸಂಧಿಯ 7ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 737ನೇ ಪದ್ಯ ಅದು ಸಮಾಪ್ತಿಯನ್ನು ಕಂಡಿದೆ. ಈ ಶ್ರವಣ ಏನಿದೆ ಇದು ಈ ಕಾರ್ತೀಕ ಅಂತ ದೀರ್ಘ ಅನ್ಬೇಡ್ರಿ, ಕೃತ್ತಿಕಾ ನಕ್ಷತ್ರ. ಕೃತ್ತಿಕಾ ನಕ್ಷತ್ರದ ಜೊತೆಗೆ ಚಂದ್ರ ಆ ಹುಣ್ಣಿಮೆ ದಿವಸ ಇದ್ದರೆ ಅದಕ್ಕೆ ಕಾರ್ತಿಕ ಮಾಸ ಅಂತ ಕರೀತಾರೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದು. ಅದನ್ನು ಪ್ರಬೋಧಿನಿ ಏಕಾದಶಿ ಅಂತೇನೋ ಇವತ್ತು ಪಂಚಾಂಗದಲ್ಲಿ ಹಾಕಿದ್ದಾರೆ ಅಂತ ನನ್ನ ನೆನಪು. ಅದು ನೋಡ್ರಿ, ಅದು ಯಾವುದಾದ್ರೂ ಏಕಾದಶಿ ಇದ್ರೂ ಇರಬಹುದು. ಆ ಏಕಾದಶಿ ದಿವಸ ನಾವು ಮಾಡಿದ ಶ್ರವಣ ಏನಿದೆ, ಶ್ರವಣ ಮತ್ತು ಇದು ಪೂರ್ವಭಾವಿಯಾಗಿ ಮಾಡಿದಂಥ ಭಗವಂತನನ್ನು ಕೊಂಡಾಡುವಂಥ ನಾಮಗಳ ಭಜನ. ಆ ಭಜನ ಜಗನ್ನಾಥದಾಸರ ಅಂತರ್ಯಾಮಿಯಾಗಿರ್ತಕ್ಕಂಥ. ಯಾಕಂದರೆ ನಿನ್ನೆ ಆರಾಧನೆ ಇತ್ತು ವಿಜಯದಾಸರದು.
ಆ ವಿಜಯದಾಸರು ಜಗನ್ನಾಥದಾಸರು ಗುರುಗಳು. ಆ ಜಗನ್ನಾಥದಾಸರು ವಿಜಯದಾಸರು ಇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ ಮತ್ತು ಅಂಬ್ರಣಿ ಸಮೇತನಾದಂಥ ವೇದವ್ಯಾಸ ಅವನ ಅಭಿನ್ನನಾದಂತಹ ಜಗನ್ನಾಥ ವಿಠಲ ಏನಿದ್ದಾನೆ ಅವನಿಗಿದು ಅರ್ಪಿತ ಆಗಲಿ ಅನ್ನೋದಕ್ಕೆ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.